ರಾಜ್ಯದಲ್ಲಿ ಮತ್ತೆ ವಿವಾದ ಹುಟ್ಟಿಸಿದ ಜನಿವಾರ ಜಟಾಪಟಿ. ನಾಳೆ ಹೋರಾಟಕ್ಕೆ ಕರೆ ನೀಡಿರುವಂತಹ ಬ್ರಾಹ್ಮಣ ಮಹಾಸಂಘ. ರಾಜ್ಯದಲ್ಲಿ ಮತ್ತೆ ವಿವಾದವನ್ನ ಸೃಷ್ಟಿಸಿದ ಜನಿವಾರ ಜಟಾಪಟಿ. ನಾಳೆ ಹೋರಾಟಕ್ಕೆ ಕರೆ ನೀಡಿರುವ ಬ್ರಾಹ್ಮಣ ಮಹಾಸಂಘ. ಪರೀಕ್ಷಾ ಸಿಬ್ಬಂದಿ ವಿರುದ್ಧ ಬ್ರಾಹ್ಮಣ ಮಹಾಸಂಘ ಖಂಡನೆ. ಕೃಪಾನಿಧಿ ಕಾಲೇಜಿನಲ್ಲಿ ಸಿಇಟಿ ವೇಳೆ ಜನಿವಾರ ತೆಗೆಸಿದ ಆರೋಪ. ಬೆಂಗಳೂರು ನಗರದ ಮಡಿವಾಳದಲ್ಲಿರುವ ಕೃಪಾನಿಧಿ ಕಾಲೇಜ್. ನಾಳೆ ಬೆಂಗಳೂರು ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಪ್ರತಿಭಟನೆ. ಬೆಳಗ್ಗೆ 10 ಗಂಟೆಗೆ ಬ್ರಾಹ್ಮಣ ಸಮುದಾಯದಿಂದ ಹೋರಾಟ. ಈ ಘಟನೆಯು ಬ್ರಾಹ್ಮಣ ಸಮಾಜದ ಸಂಸ್ಕೃತಿಗೆ ಧಕ್ಕೆ ತಂದಿದೆ. ಇಂತಹ ಘಟನೆಯನ್ನ ಬ್ರಾಹ್ಮಣ ಸಮಾಜವು ಸಹಿಸುವುದಿಲ್ಲ. ಸಿಬ್ಬಂದಿ ವಿರುದ್ಧ ಅಖಿಲ ಭಾರತ ಮಹಾಸಂಘದಿಂದ ಆಕ್ರೋಶ. ರಾಜ್ಯದಲ್ಲಿ ಮತ್ತೆ ವಿವಾದವನ್ನ ಸೃಷ್ಟಿಸಿತು ಜನಿವಾರ ಜಟಾಪಟಿ. ಕಾಲೇಜ್ಗಳಲ್ಲಿ ಆಯಿತು, ಸ್ಕೂಲ್ಗಳಲ್ಲಾಯಿತು, ಎಕ್ಸಾಮ್ಸ್ಗಳು ನಡೆಯುವಂಥ ಸಂದರ್ಭದಲ್ಲಿ ಯಾಕೆ ಒಂದಿಷ್ಟು ಬಟ್ಟೆಗಳನ್ನು ವಿರೋಧ ಮಾಡ್ತಾರೆ ಅಂತ ಹೇಳಿದ್ರೆ, ಈಗ ನಾವು ಎಕ್ಸಾಂಪಲ್ ತಗೋಬೋದು. ಹಿಜಾಬ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಿಜಾಬ್ ಯಾಕೆ ಬೇಡ ಕಾಲೇಜ್ಗಳಲ್ಲಿ ಒಳಗಡೆ ಪರೀಕ್ಷಾ ನಡೆಯುವಂಥ ಸಂದರ್ಭದಲ್ಲಿ ಆಗಿರ್ಬೋದು, ಇವೆಲ್ಲ ಯಾಕೆ ಬೇಡ ಅಂತ ಬ್ಯಾನ್ ಮಾಡುತ್ತಾರೆ ಅಂತ ಅಂದರೆ ಕಾಪಿ ಮಾಡುವಂಥ ಸಿಚುವೇಶನ್ಸ್ಗಳು ಹೆಚ್ಚಾಗಿರುತ್ತೆ. ಸೊ ಹಾಗಾಗಿ ಈಗ ಕೆಲವೊಂದಿಷ್ಟು ಅವರ ಸಂಪ್ರದಾಯದ ಪ್ರಕಾರ ಹಿಜಾಬ್ ಹಾಕಂದ್ರೆ ಅಥವಾ ಈ ಬುರ್ಕಾ ಎಲ್ಲ ಹಾಕಂದ್ರೆ ಅಲ್ಲೆಲ್ಲ ಅದನ್ನು ಚೇಂಜ್ ಮಾಡೋದಕ್ಕೆ ಆಗೋದಿಲ್ಲ. ಅಲ್ಲಿ ಪರೀಕ್ಷೆ ಮಾಡುವಂಥ ಸಂದರ್ಭದಲ್ಲಿ ಇದು ಎಲ್ಲ ಸರಿ ಹೊಂದಲ್ಲ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬ್ಯಾನ್ ಮಾಡ್ತು. ಬಟ್ ಜನಿವಾರದಲ್ಲಿ ಯಾವ ರೀತಿಯಾಗಿ ಕಾಪಿ ಚೀಟಿ ಮಾಡೋಕ್ಕಾಗುತ್ತೆ? ಸಾಧ್ಯ ಆಗುತ್ತಾ? ಇಲ್ಲ. ಬಟ್ ಇದು ಒಂದು ಧರ್ಮಕ್ಕೆ ಧಕ್ಕೆ ತರುವಂಥ ಕೆಲಸ, ಸಂಸ್ಕೃತಿಗೆ ಧಕ್ಕೆ ತರುವಂಥ ಕೆಲಸ. ಇದು ಒಪ್ಕೊಳ್ಳೋಣ. ಎಜುಕೇಷನ್ ಅಂತ ಬಂದರೆ, ಶಿಕ್ಷಣ ಅಂತ ಬಂದರೆ, ಶಾಲೆ ಕಾಲೇಜ್ನಲ್ಲಿ ಎಲ್ಲ ಧರ್ಮಗಳು ಒಂದೇ ಅನ್ನೋದನ್ನ ಅಲ್ಲಿ ಸೂಚಿಸ್ತವೆ. ಎಲ್ಲರೂ ಒಂದೇ. ಜಾತ್ಯತೀತ ರಾಷ್ಟ್ರ ಹೇಗಿದೆಯೋ ಹಾಗೆ ಜಾತ್ಯತೀತತೆ ಎಲ್ಲ ಶಿಕ್ಷಣದಲ್ಲೂ ಇರಲಿ ಅನ್ನುವಂಥ ನಿಟ್ಟಿನಲ್ಲಿ ಒಂದಿಷ್ಟು ಕ್ರಮಗಳನ್ನು ತೆಗೆದುಕೊಂಡು ಬಂದಿದ್ದಾರೆ. ಜನಿವಾರ ಅನ್ನುವಂಥದ್ದು ಅದು ಬ್ರಾಹ್ಮಣ ಸಮುದಾಯದಲ್ಲಿ ಅವರ ಒಂದು ಸಂಸ್ಕೃತಿಯಲ್ಲಿ ಅದನ್ನು ಕಂಪಲ್ಸರಿ ಧರಿಸ್ಕೊಳ್ಬೇಕು. ಒಂದಿಷ್ಟು ಅವರ ನಿಯಮಗಳಿದ್ದಾವೆ, ಅದನ್ನು ಅವ್ರು ಫಾಲೋ ಮಾಡ್ಕೊಳ್ಬೇಕಾಗುತ್ತೆ. ಬಟ್ ಅದನ್ನು ತೆಗೆಸಿಬಿಟ್ಟು ಸಿಬ್ಬಂದಿ ಈ ರೀತಿಯಾಗಿ ಒಂದು ರೀತಿಯಾಗಿ ದುರ್ವರ್ತನೆ ತೋರಿದ್ದಾರೆ ಅನ್ನುವಂಥ ಆರೋಪ ಇದೀಗ ಕೇಳಿ ಬರ್ತಾ ಇದೆ.